ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಇವತ್ತು ನಾನು ನಿಮಗೆ ನಮ್ಮನೇಲಿ ಎಂಥ ಹಳೆಯ ವಸ್ತು ಇತ್ತು ಅದು ನಿಮ್ಗೆ ತೋರಿಸು ಅಂದ್ಕೊಂಡು ಬಂತು. ಎಷ್ಟಪ್ಪ ಇತ್ತು ಅಷ್ಟಪ್ಪ ಎಲ್ಲ ಇವತ್ತು ತೋರ್ಸತ್ತೆ, ಒಂದೊಂದೇ ತೋರ್ಸತ್ತೆ. ಫಸ್ಟು ಎಲ್ಲ ಇಪ್ಪದನ್ನ ತೋರಿಸ್ತಕ್ಕ. ಇದು ಕಣಿ ನಮ್ಮ ಮನೆಯಿಂದ ಮಕ್ಕಳಿಗೆಲ್ಲ ಅನ್ನ ನೂರಕ್ಕೆ ಉಪಯೋಗಿಸ್ತಿದ್ರು ಕಣಿ. ಆಗಳಿಗೆಲ್ಲ ಮರ್ಗಿ ಅಂದ್ಕೊಂಡು ಹೇಳ್ತಾರಲ್ಲ, ಇದರೊಳಗೆ ಅನ್ನ ಈ ಥರ ಕಣಿ ನಾವು ತೋರಿಸ್ತಿದ್ದು ಕಣಿ ಹೆಂಗೆ ಮಾಡೋದು ಹೇಳಿ. ಹಾಗೆ ನುರಿದು ಮಕ್ಕಳಿಗೆ ಕೊಡ್ತಿತ್ತು. ಇದು ಮತ್ತೆ ಅಂತ ಹಲಸಿನ ಮರದಿಂದ ಮಾಡೋದಂತೆ. ಎಷ್ಟು ಗಟ್ಟಿ ಇತ್ತಂದ್ರೆ ಅಷ್ಟು ಗಟ್ಟಿ ಇತ್ತು. ಇದಕ್ಕೊಂದು ಅಂದಾಜು 80 ವರ್ಷ ಆಯ್ತು ನೋಡಿ. ಮನೇಲೆಲ್ಲ ಹೇಳ್ತಾರೆ ಅಜ್ಜಿ ಎಲ್ಲ. ಹೆಂಗಿತ್ತು ಕಣಿ, ಗಟ್ಟಿ ಅಂದ್ರೆ ಗಟ್ಟಿ ಕಾಮ್ಕೆ ಕಣಿ. ಮತ್ತು ಒಂಚೂರು ಹಾಳಾಗಲಿಲ್ಲ ಇದು ಕಾಮ್ಕೆ. ಅದ್ರೊಳಗೆ ಮತ್ತೆ ಎಲ್ಲರಿಗೂ ಅನ್ನ ನೋಡಿದ್ರು ಇದ್ರೊಳಗೂ ಉಣಿಸ್ತಿದ್ರಮ್ರ. ಅಷ್ಟು ಒಳ್ಳೆದಿತ್ತು. ಅದು ನುರುಕು ಒಂದು ಪಾತ್ರೆ ಇತ್ತು, ಅದು ಎಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಾಯಿಲ್ಲ, ಅದು ಎಲ್ಲೋ ಹೋಯ್ತು ಅಂತಾನೆ ಗೊತ್ತಿಲ್ಲ. ಹಂಗಾಗಿ ಇದು ಕಣಿ, ಇದು ಸೌಂಟ್ ಅನ್ನಕ್ಕೀಗ ಬೇಕಾಗ್ತಲ್ದ ಆ ಸೌಂಟ್ ಈಗಳು ಉಪಯೋಗಿಸ್ತಾರೆ ಎಲ್ಲರ ಮನೆಯಲ್ಲಿ. ಹೆಚ್ಚಿನ ಕೆಲವ್ರ ಮನೆಯಲ್ಲೆಲ್ಲ ಇತ್ತು. ನಮ್ಮನೆ ಈಗನೂ ಉಪಯೋಗಿಸ್ತಾರೆ. ಇದು ಎಂತಂದ್ರೆ ಗರಿಟೆ, ಅದು ಗರಿಟೆ ಮಾಡೋದ ಎಂತಂದ್ರೆ ಆ ಕಾಯಿ ಗೆರಟೆ ಬತ್ತಲ್ಲ ಅದನ್ನ ಒಟ್ಟಿ ಮಾಡಿ ಅದಕ್ಕೆ ಈ ದಿಬ್ರ ಎಂತ ಬಿದ್ರದ್ದೇನೋ ಅಲ್ಲ ಅದನ್ನ ಹಾಕಿ ಮಾಡೋದು. ಎಷ್ಟು ಲೈಕ್ ಇತ್ತು ಅಂದ್ರೆ ಅಷ್ಟು ಒಳ್ಳೆ ಇತ್ತು. ಕೊಚ್ಚಕ್ಕಿಯನ್ನೆಲ್ಲ ಮಾಡಿತ್ರಲ್ಲ ಅಷ್ಟೊತ್ತಿಗೆ ಇದನ್ನೇ ಎಲ್ಲ ಯೂಸ್ ಮಾಡ್ತಾರೆ. ಒಳ್ಳೆ ಆಯ್ತು. ಮತ್ತೆ ಇದು ಕಣಿ ತೀರ್ಥ ಕೊಡೋದು ಉದಾಹರಣೆ ಹೆಂಗಿತ್ತು ಕಣಿ. ಅದನ್ನೆಲ್ಲ ನಾವು ಮತ್ತೆ ಹಾಗೆ ತಂದು ತೋರಿಸ್ತಾ ಯಾವುದನ್ನೂ ವಾಶ್ ಮಾಡೋಕೆ ಹೋಯ್ಲಿಲ್ಲ. ಹಳೇದು ಹೆಂಗೆ ಅವ್ರು ತೆಗ್ದಿಟ್ಟಿರ ಹಾಗೆ ತಕ ಬಂದದ್ದು ಪಂಚಪಾತ್ರೆ ಉದಾಹರಣೆ. ಹೆಂಗೆ ಇತ್ಕಣಿ ಆಗಳಿಕಿನ ಡಿಸೈನ್ ಕಾಮಕ್ಕೆ ಖುಷಿ ಆಯ್ತು. ಈಗ ಯಾವ್ದು ತಕ ಬಂದ್ರು ಒಂದ್ಗಳಿಗೆ ಅದು ಕಪ್ಪಾಯಿ ಹೊತ್ತು. ಇದು ಹಿತ್ತಾಳೆ ಇರಬೇಕಲ್ಲ, ಹಿತ್ತಾಳಿದು ಹೆಂಗೆ ಇತ್ಕಣಿ. ಅದೆಲ್ಲ ನಾವು ವಾಶ್ ಅಂತ ಮಾಡ್ಕೊಳ್ಳಿ. ಇದು ಹಳೇದಲ್ದ ಹಾಗೆ ತೆಗೆದು ಇಟ್ಟಿರ ಅಜ್ಜವರೆಲ್ಲ. ಹಾಗೆ ನಾವೀಗ ತಗೊಂಡು ಕೊಡಿನಿ ಅನ್ನೋದು ಹೇಳೋದು. ಇನ್ನು ಕೆಲವುದೆಲ್ಲ ಎಲ್ಲೆಲ್ಲಿತ್ತು ನಮ್ಗೆ ಹೌದು. ಇನ್ನು ಸುಮಾರು ವಸ್ತು ಇತ್ತು, ಅದು ನಮ್ಗೆ ಹುಡ್ಕೋಕ್ಕೆ ಇಲ್ಲ. ಅದು ಮೇಲ್ಮೇಲೆ ರ್ಯಾಕ್ಸಲ್ಲೆಲ್ಲ ಇತ್ತಂದ್ರೆ ನಮ್ಗೆ ಮತ್ತೆ ಹತ್ತಿ ತೆಗೋ ಕಷ್ಟ ಆತ್ತಲ್ಲ. ಹಂಗೆ ಇದು ಕಣಿ ಹಾವು ಕಣಿ, ಹಾವಿನ ಹೆಡಿ ಕಣಿ. ಅದ್ರೊಳಗೆ ಎಷ್ಟು ಲೈಕಿತ್ತು ಕಣಿ ಆಗ್ಲಿಕ್ಕೆ. ಎಷ್ಟು ಗಟ್ಟಿ ಇತ್ತು ಕಣಿ. ಇದು ಕಣಿ ಮಜ್ಜಿಗೆ ಕಡುದು. ಇದು ಸಣ್ಣದ, ತುಂಬ ಸಣ್ಣದಿದೆ. ದೊಡ್ಡದಿದ್ದಿತ್ತಪ್ಪ, ಅದು ಎಲ್ಲ ಹೋಯ್ತನೋ ಗೊತ್ತಿಲ್ಲ. ಇದು ಸಣ್ಣದಂದ್ರೆ ಸಣ್ಣದು. ನಾವು ಹಾಗೆ ಮತ್ತೆ ಸಿಕ್ತಲ್ಲ ನಡೆ ತಕೊಂಡು ಬಂದ. ಅದು ಮತ್ತೆ ಇದು ಸಣ್ಣದಲ್ಲ, ಎಂತ ಕಡಿತ್ರ ಅಂತ ಗೊತ್ತಿಲ್ಲ ಇದು. ಹೌದು, ಸ್ಟ್ರಾಂಗ್ ಇತ್ತು ಮಾತ್ರ. ಇದು ಗಟ್ಟಿ ಅಂದ್ರೆ ಗಟ್ಟಿ ಇತ್ತು ಮಾರ. ಕಾಮಕ್ಕೆ ಎಷ್ಟು ಆಯ್ಕತ್ತು ಕಾಣಿ. ಮಕ್ಕಳಿಗೆಲ್ಲ ಇದನ್ನ ಕಂಡು ಅಂದ್ರೆ ಖುಷಿ ಆಯ್ತಿದ್ದು. ಎಂಥದ್ದೇನೋ ಅಂದ್ಕೊಂಡು ಕಾವಳಿಗೆ ಅದಂದು ಚಾಕ್ಲೇಟ್ ಬತ್ತು ಕಾಣಿ. ಹಂಗಾಯ್ತು ಕಾಮಕ್ಕೆ. ಇದು ಕಾಣಿ ಇದೆಂತ ಗೊತ್ತಾ, ದಬ್ಬಣ ದಬ್ಬಣ ಅಂತೇಳಿ ಹೇಳ್ತು ಕಣಿ. ಅದು ಆಗಳಿಕಿನ ಕಾಲದಮ್ಮ ಹಾಗೆ ತೆಗ್ದಿಟ್ಟಿರಿ. ಎಷ್ಟು ಒಳ್ಳೆ ಇತ್ತು ಕಣಿ. ಸೂಜಿ ಅನ್ಕೊಂಡು ಹೇಳ್ತು ಕಣಿ. ಆ ಥರನೂ ಆಗ್ಲಿಕ್ಕೆ ಸೂಜಿ ಇಲ್ಲ ಅಂತೆ ಇದರೊಳಗೆ. ಅದು ಕಣಿ ಅದು ಮರನೇ, ಮರದಿಂದನೇ ಅದಕ್ಕೆ ತುದಿಗೆ ಒಟ್ಟಿ ಮಾಡಿ ಆಗ್ಲಿಕ್ಕೆಲ್ಲ. ಮತ್ತೆ ಈ ಹಂಚು ಮನೆ ಆ ಥರ ಅಲ್ಲಲ್ಲ, ತಟ್ಟಿ ಎಂಥದ್ದು ಹುಲ್ಲು ಮನೆ ಅದೆಲ್ಲ ಇರೋದಲ್ಲ. ಅದಕ್ಕೆಲ್ಲ ಚೀಲೆಲ್ಲ ಹೊಲ್ಗೋಕೆಲ್ಲ ಬೇಕಲ್ಲ. ಇದು ಕಣಿ ತೊಟ್ಲಿಗೆಲ್ಲ ಹಾಕೋದು. ಮತ್ತು ಮನೆ ಕಟ್ಟೋಕೆಲ್ಲ ಸೈಡೆಲ್ಲ ಹಾಕ್ತಿದ್ರು ಕಣಿ. ಅದು ಯಾವ ಥರ ಡಿಸೈನ್ ಮಾಡಿರ್ ಕಣಿ. ಇದು ಹಳ್ತಂದ್ರೆ ಹಳ್ತು. ಸುಮಾರು ವರ್ಷದ ಇದು ಹಳೇದು, ಸುಮಾರು ವರ್ಷದ್ದು. ನಾವು ಎಂತ ಎಣಿಸ್ಕೊಂಡು ಮನೆಯದಂದೇಳಿ ಎಣಿಸ್ಕೊಂತಿದ್ವಿ. ಅಂತ ನಮಗೂ ಗೊತ್ತಿಲ್ಲ. ಅಥವಾ ತೊಟ್ಲಿದು ಮರ ತೊಟ್ಲೆಲ್ಲ ಮಾಡ್ತಿದ್ರು ಕಣಿ. ಅವ್ರಿಗೂ ನೆನಪಿಲ್ಲ. ಕೇಂದ್ರವರು ಎಂತಂತೇಳಿ ಹೇಳಲಿಲ್ಲ. ಇದು ಕಣಿ ತೀರ್ಥ ಕಮಂಡಲ. ಅದು ಇದಕ್ಕೊಂದು ಮುಚ್ಚುಳ ಇತ್ತು ಮಾತ್ರ. ಹಳತ್ತು ಕಾಲದಲ್ಲ ಋಷಿ ಎಲ್ಲ ಹಿಡ್ಕೊಂಡಿರ್ತಾರೆ ಕಣಿ. ಇದು ವಾಶ್ ಮಾಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿ ತೋರತ್ತ. ಅದ ನಾವಿದು ಯಾವ್ದು ವಾಶ್ ಮಾಡ್ಲಿಲ್ಲ, ಹೆಂಗಿತ್ತ ಹಂಗೆ ತೆಗ್ದಿರ್ಕಣಿ. ಚಿಕ್ಕದು ಸಣ್ಣದಿದು ಇಲ್ಲಿ ಕಣಿ. ಹೆಂಗಿತ್ ಕಣಿ ಕಾಮ್ಕೆ ಖುಷಿ ಆಯ್ತು. ಇದು ತಾಮ್ರ ಅನ್ಸತ್ತಲ್ಲ. ಇದು ಹಿತ್ತಾಳೆ ಅನ್ಸತ್ತೆ ಇಲ್ಲಿ ಕಣಿ. ಹಿತ್ತಾಳೆದ ಅಥವಾ ತಾಮ್ರ ಎರಡರಲ್ಲಿ ಯಾವ್ದಾದ್ರು ಒಂದೇ. ಆಗಳಿಕೆನೆಲ್ಲ ತುಂಬ ಸ್ಟ್ರಾಂಗ್ ಅಲ್ಲ. ಹೆಂಗಿತ್ತು ಕಣಿ ಕಾಮ್ಕೆ. ವೆಯ್ಟು ಹಾಗೆ ಇತ್ತು ಅದಕ್ಕೆ. ಅದ್ರದ್ದು ಮುಚ್ಚಳ ಮೇಲೆ ಡಿಸೈನ್ ಕಣಿ ಹೇಗೆ ಮಾಡಿರ್ಕಣಿ. ಆಗಳಿಕೆ ಎಲ್ಲ ಈಗಳಿಗೆಲ್ಲ ಡಿಸೈನ್ ಮಾಡ್ತಾರೆ ಬೇರೆ ಥರ, ಒಂದು ಸ್ಪೆಷಲ್ ಮಾಡ್ತಾರೆ. ಆದರೂ ಆ ಡಿಸೈನಿಗೂ ಆಗಳಿಗೆ ಬಪ್ಪ ಪಾತ್ರೆಗೂ ಈಗಳಿನ ಪಾತ್ರೆಗೂ ತುಂಬ ಇದು ವ್ಯತ್ಯಾಸ ಇರುತ್ತೆ. ಬೇಗ ಹಾಳತ್ತು. ಆಗಳಿಕಿಂತ ಹಂಗಲ್ಲ. ಇದು ಕಣಿ ಆರತಿ ಮತ್ತೆ ಗಂಟಿ. ಆ ಗಂಟಿ ಮೇಲೆ ನಂದಿ ಕಣಿ, ಸಣ್ಣದು. ಎಷ್ಟು ಹಳೇದಂದ್ರೆ ಹಳೇದು ಕಾಲದ್ದು ಇದೆಲ್ಲ. ಅದು ಆರತಿ ತಟ್ಟಿನೂ ಎಷ್ಟು ಸಣ್ಣದು ಕಣಿ. ಒಂದು ನಮ್ಮ ಬೆರಳಷ್ಟು ಇತ್ತೇನು, ಬೆರಳಿಗಿನ ಚೂರು ಉದ್ದ ಇತ್ತಷ್ಟೇ. ಇದು ಹಂಗೆ ಗಂಟೆಯೂ ಹಂಗೆ. ಈಗೆಲ್ಲ ಹೊಸ ಬಂದಾಡಿಕೆ ಎಲ್ಲ ಹಾಳ್ತು ಮೊದಲಿಗೆ ಹೋಯ್ತು. ಮತ್ತೆ ಈಗಳಿಗೆಲ್ಲ ದೊಡ್ಡದಲ್ಲ, ಎಲ್ಲ ದೊಡ್ಡದು ಬಪ್ಪುದು. ಆಗ್ಲಿಕ್ಕೆಲ್ಲ ಕಣಿ ಎಷ್ಟು ಸಣ್ಣದು ಕಣಿ. ಎಲ್ಲದು ಕಣಿ ಕಾಮ್ಕೆ ಖುಷಿ ಆಯ್ತು. ಅಷ್ಟು ಮೂರ್ತಿ ಸಣ್ಣದು ಆಗಳಿಕೆ ಕೆತ್ತಿರಂದ್ರೆ. ಈಗ ಏನು ಎಲ್ಲದಕ್ಕೂ ಒಂದದ್ದು ಇದು ಬಂದಿರತ್ತಲ್ಲ. ಹಾಗೆ ಇದು ಊದ್ಬತ್ತಿ ಇಡುದು. ಊದ್ಬತ್ತಿ ಎಲ್ಲ ಹಳೇದು.
ನೀವು ಆಗ್ಲಿಕ್ಕೆಲ್ಲ ಯಾವ ಥರ ಇತ್ತು ಕಣಿ ಎಲ್ಲಿ ಕಣಿ? ಅಷ್ಟೊತ್ತಿಗೆ ಊದ್ಬತ್ತಿ ಇಡೋದು ಹೆಂಗಿತ್ತು ಕಣಿ. ಈಗೆಲ್ಲ ವೆರೈಟಿ ಬತ್ತು ಡಿಸೈನ್. ಮುಂಚೆ ನಾವು ಇದನ್ನೆಲ್ಲ ಕಂಡದ್ದು. ಈಗ ನಮ್ಗೆ ಇದ್ಕೊಂಡು ಇದೆಂತ ಈ ಥರ ಇತ್ತಲ್ಲ, ಈಗ ಉಜ್ಬತ್ತಿ ಇಡೋಕೆ ಬೇರೆ ಬೇರೆ ಥರ ಎಲ್ಲ ಬತ್ತಲ್ಲ, ಥರದೆಲ್ಲ ತೋರಿಸ್ತಾರೆ ಕಣಿ. ಇದು ಹಳೇದೆ, ಅದು ಒಂದು ಸೈಡ್ ಏನೋ ಹೋಯ್ತು, ಹೂ ಥರ ಮಾಡಿರಲ್ಲ ಅದು ಹೋಯ್ತು, ಒಂದು ಹೂ ಏನೋ ಕಟ್ಟಾಯ್ತು. ಅದೇ ಥರದ್ದು ಆಗಳಿಗೆ ಅಷ್ಟು ಮಂಡಿ ಓಡಿಸಿ ಮಾಡಿರಂದ್ರೆ ಈಗಳಿಗೆ ಮಾಡೋದು ಎಂಥದ್ದು ಅಲ್ಲ ಅದು. ಹೌದು, ಮತ್ತು ಆಗಳಿಗೆ ಎಂತೆಲ್ಲ ಇದು ಇರಲಿಲ್ಲ. ಇದು ಒಂದು ಕಣೆ ಇದು ಅಂತಂದ್ರೆ ಗೊತ್ತಿಲ್ಲ, ಇದಕ್ಕೆಲ್ಲ ಚಿನ್ನಗಿನ್ನೆಲ್ಲ ಹಾಕಿಡ್ತಿದ್ರು ಅನ್ಸುತ್ತೆ, ಅಥವಾ ಅರಿಶಿನ ಕುಂಕುಮ ಹಾಕಿರ್ತಾರ ಗೊತ್ತಿಲ್ಲ. ಇದೊಂದು ಸ್ಪೆಷಲ್. ಇದ್ರೊಳಗೆ ಮತ್ತೊಂದು ಇತ್ತು ಕಣೆ, ಹೆಂಗಿತ್ತು ಕಣೆ, ಇದು ಹಿತ್ತಾಳಿದೆ. ಇದ್ರೊಳಗೆ ಇನ್ನೊಂದು ಇತ್ತು, ಅದು ಸಿಕ್ಲಿಲ್ಲ, ಅದು ಎಲ್ಲಿ ಹೋಯ್ತಾಳೆ ಗೊತ್ತಿಲ್ಲ ನಮಗೆ, ಅದು ಎಂತಕ್ಕಂತ ಗೊತ್ತಿಲ್ಲ. ಒಂದ್ರೊಳಗೆ ಒಂದು ಹಾಕಿ ಇಡ್ತಾರಪ್ಪ ಅದು. ಹೌದು, ಇನ್ನು ಸಣ್ಣದು ಇದಕ್ಕಿಂತ ಇದ್ರೊಳಗೆ, ಈ ಸಣ್ಣದ್ರೊಳಗೆ ಇನ್ನೊಂದಿತ್ತು, ಅದು ಯಾವ ಮುಲ್ಲಿಗೆ ಹೋಯ್ತೇನೋ ಅದ್ರಲ್ಲಿ ಆಗಿತ್ತು ಮಾತ್ರ ಪಾತ್ರ ಕಾಮಕ್ಕೆ. ಹಿತ್ತಾಳೆನ ಹಿತ್ತಾಳೆ ಹೆಂಗಿತ್ತು ಕಣೆ ಕಾಮಕ್ಕೆ ಅದು ಪಾತ್ರನೇ. ಅದೆಲ್ಲ ವಾಶ್ ಮಾಡಲಿಲ್ಲ, ಹಂಗೆ ತಕೊಂಡು ಬಂದಿಲ್ಲ ಕಣೆ. ಹೆಂಗೆ ಇಡುದು ಕಣೆ ಅದ್ರೊಳಗೆ, ಹಂಗಿಟ್ಟು ಅದನ್ನು ಮುಚ್ಚುವುದು. ಅಷ್ಟೊತ್ತಿ ಅಡಿ ಪಾತ್ರದಲ್ಲಿ ಎಂತ ಇಡುಕತ್ತ ಅಲ್ಲ, ಎಂತ ಅಂದ್ರೆ ಆಗಡ್ಕಿನ ಕಾಲದ ಸ್ವಲ್ಪ ತಲೆ ಉಪಯೋಗಿಸ್ತಿದ್ರು ಕಳ್ಳರೆಲ್ಲ ಬಂದ್ರೆ. ಇದು ಕಣೆ ಸೋಪಿನ ಕಾಡಿಗೆನ ಅಲ್ಲ, ಅದು ಕಂಡ್ರೆ ಇದನ್ನು ಹಂಗೆ ಹಿತ್ತಾಳದ ಅದ್ರ ಮೇಲಿಂದೆಲ್ಲ ಹೊಚ್ಚು ಹೋಯ್ತು ಮಾತ್ರ ಎಲ್ಲ ಹೋಗಿ. ಈಗ ಹೆಂಗಿತ್ತು ಕಣೆ, ಅದು ಚಿನ್ನ ಹಾಕಿರ್ತಾರೆ, ಸುಣ್ಣ ಹಾಕಿ ಅಜ್ಜಿ ಎಲ್ಲ ತಿಂತಿದ್ರು ಕಣೆ. ಅಜ್ಜಿ ಗೊತ್ತಿಲ್ಲ ಮಾತ್ರ ನಮಗೆ. ಇದು ತುಂಬ ಹಳೇದಂದ್ರೆ ತುಂಬ ಹಳೇದು. ಅದ್ರ ಮೇಲಿದೆಲ್ಲ ಹೊಚ್ಚು ಹೋಯ್ತು ಕಾಮಕ್ಕೆ, ಅಷ್ಟು ಹಳೇದಿದೆ. ನಿಮ್ಗೆ ಯಾರಿಗಾದ್ರು ಮನೇಲಿದ್ರೆ ಅವರೊಂದು ಕಮೆಂಟ್ ಮಾಡಿ ಹೇಳಿ ನಮಗೆ. ಇದು ಕಣೆ ಸ್ಪೆಷಲ್ ಚಿನ್ನ ಹಾಕೋ ಡಬ್ಬ, ಮರದ್ದು ಆಗ್ಲಿಕ್ಕೆ ಇದ್ ಕಾಲದ. ಈಗನು ಈ ತರದೆಲ್ಲ ಮಾಡ್ತಾರೆ, ಅದ್ರದ್ದು ಆಗ್ಲಿಕ್ಕೆ ಇದು ಯಾವ ತರ ಡಿಸೈನ್ ಅದು. ಇದು ಸ್ವಲ್ಪ ಟೈಟ್ ಅದಕ್ಕೋಸ್ಕರ ಓಪನ್ ಆತಿಲ್ಲ ಹಿಂಗೆ, ಅದಕ್ಕೆ ನಿಮ್ಗೆ ಇದಿಷ್ಟು ಮಾತ್ರ ಹೊರಗಿನ ಮಾತ್ರ ನಾವು ತೋರಿಸುತ್ತೆ ಹೆಂಗಿತ್ತು ಕಣೆ. ಮತ್ತು ಅದ್ರೊಳಗೆ ಎಂತ ಇಲ್ಲ ಟೈಟ್, ಅದು ನಾವು ಅದು ಸೌಂಡ್ ಎಲ್ಲ ಇದು ಮಾಡಿ ಕಾಣುತ್ತೆ, ಅಂಥದ್ದು ಇರಲ್ಲ ಅದ್ರೊಳಗೆ. ತುಂಬ ಹಳ್ತದು ಅಂದರೆ ಹಳ್ತ ಹೆಂಗಿತ್ತು ಕಣೆ, ಅದೆಂತ ಲಾಕ್ ಅದಾಗಿ ಇತ್ತು ಹಂಗೆ. ಡಿಸೈನ್ ಮಾತ್ರ ಒಳ್ಳೆ ಇತ್ತದು. ಹಂಗೆ ಇದು ಎಂತ ಇದು ಒಂದು ಕೊಡುದು, ತೀರ್ಥ ಕೊಡುದು, ಒಂದು ಇದು ಗಂಟೆ ಗೆಜ್ಜಿ ಅಂತಾರಲ್ಲ, ದನಗಳಿಗೆಲ್ಲ ಕಟ್ಟತ್ರ ಕಣೆ, ಆ ಥರ ಗೆಜ್ಜಿ ಕಣೆ. ಇದು ತುಂಬ ಹಳೇದು. ಈ ಥರದೇ ಒಂದು ಸುಮಾರು ಇತ್ತು ನಮ್ಮ ಮನೆಗೆ. ಅಂದ್ರೆ ಆಗ್ಲಿಕ್ಕೆಲ್ಲ ಇಲ್ಲಿ ಕಣೆ ಎಷ್ಟು ಯೂಸ್ ಮಾಡ್ತಾರಂತ ಕಣೆ. ಇಲ್ಲಿ ಕಣೆ ಎಷ್ಟಪ್ಪ ಇತ್ತು ಕಣೆ ಪಾತ್ರೆ ಹಳ್ತ ಕಾಲದ್ದು. ಆಮ್ಗೆ ಖುಷಿ ಆಯ್ತು. ಯಾರ ಮೇಲೆ ಇದ್ರೊಳಗಿದ್ದದ್ದು ಯಾವ್ದಾದ್ರು ಒಂದು ವಸ್ತು ಇರ್ಬೋದು ಕೆಲವ್ರ ಮನೆಯಲ್ಲೇ. ಕಮೆಂಟ್ ಮಾಡಿ ಹೇಳಿ. ಕಾಮಕ್ಕೂ ಖುಷಿ ಆಯ್ತು. ನಿಮಗೂ ಹೆಂಗೆ ಅನ್ಸುತ್ತೆ ನಮ್ಮದು ವಿಡಿಯೋ ಕಂಡ ನೀವು ಹೇಳಿ. ವೆರೈಟಿ ಎಷ್ಟು ಹಳೆ ವಸ್ತು ಇತ್ತು. ಇಷ್ಟೇ ಅಲ್ಲ ಮತ್ತೂ ಇತ್ತು, ಬಟ್ ಅದು ಈಗ ಸಿಕ್ಕರೆ ಇನ್ನೊಂದ್ಸರಿ ವಿಡಿಯೋ ಮಾಡತ್ ನಾವು. ಈಗ ಸದ್ಯಕ್ಕೆ ಇಷ್ಟ ಸಿಕ್ಕಿತ್ತು. ನಮ್ಮ ಇವತ್ತಿನ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.